ಓಂ ಶಾಂತಿ. ಡೇಟ್ ಆಗಿದೆ 6/2/69. ಅವ್ಯಕ್ತ ಬಾಪ್ದಾದ ಮಧುಬನ. ಮಹಾವಾಕ್ಯ ಆಗಿದೆ, ಮಹಿಮಾ ಸುನನಾ ಛೋಡೋ ಮಹಾನ್ ಬನೋ. ಬಾಬಾ ಹೇಳ್ತಾರೆ, ಮಹಿಮೆ ಕೇಳೋದನ್ನು ಬಿಡ್ರಿ, ಮಹಾನ್ ಆಗಿ ಅಂತ ಹೇಳ್ತಾರೆ ಬಾಬಾ. ಸಭಿ ಯಾದ್ ಕಿ ಯಾತ್ರಾ ಮೇ बैठे हो, पढ़ाई का सार तो समझ में आ गया. ಬಾಬಾ ಹೇಳ್ತಾರೆ, ಎಲ್ಲರೂ ನೀವು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಲ್ಲ, ಅಭ್ಯಾಸದ ಸಾರ ನೀವು ತಿಳ್ಕೊಂಡಿದ್ದೀರಿ. ಉಸ್ ಸಾರ್ ಕೋ ಜೀವನ್ ಮೇ ಲಾ ಕರ್ಕೆ ದುನಿಯಾ ಕೋ ವಹ ರಾಜ್ ಸುನಾನಾ ಹೈ. ಬಾಬಾ ಹೇಳ್ತಾರೆ, ಆ ಒಂದು ಸಾರವನ್ನು ನಿಮ್ಮ ಜೀವನದಲ್ಲಿ ತಗೊಂಡು ಬಂದು ಇಡೀ ಜಗತ್ತಿಗೆ ಅದರ ಒಂದು ರಹಸ್ಯವನ್ನು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. रचयिता और रचना की नॉलेज को तो समझ गई हो. ರಚಯಿತ ತಂದೆ, ರಚನೆಗಳು ನಾವೆಲ್ಲ ಆಗಿದ್ದೀವಿ, ಈ ಜ್ಞಾನವನ್ನು ತಿಳ್ಕೊಂಡಿದ್ದೀರಾ ನೀವು. ಸುನಾ ತೋ ಬಹುತ್ ಹೈ, ಲೇಕಿನ್ ಅಬ್ ಜೋ ಸುನಾ ಹೈ ವಹ ಸ್ವರೂಪ್ ಬನ್ಕೆ ಸಭಿ ಕೋ ದಿಖಾನಾ ಹೈ. ಕೇಳೋದಂತೂ ಬಹಳಷ್ಟು ಕೇಳಿದ್ದೀರಾ, ಆದರೆ ಈಗ ಏನಾಗಬೇಕು, ಸ್ವರೂಪ ಆಗಿ ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. कैसे दिखाएंगे, ಹೇಗೆ ತೋರಿಸ್ತೀರಾ? आपकी हर चलन से बाप और दादा के चरित्र नजर आवे. ತಮ್ಮ ಪ್ರತಿಯೊಂದು ಚಲನೆ ನಡವಳಿಕೆಯಿಂದ ತಂದೆ ಮತ್ತು ದಾದಾ ಅವರ ಚರಿತ್ರೆ ಅವ್ರಿಗೆ ಕಾಣಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ನಮ್ಮ ನೋಡಿದ್ರೆ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಂದೆಲ್ಲ ಗೊತ್ತಾಗಬೇಕು. ಆಪ್ಕಿ ಆಂಖೋ ಮೇ ಉಸ್ ಹಿ ಬಾಪ್ ಕೋ ದೇಖಿ. ನಮ್ಮ ಕಣ್ಣುಗಳಲ್ಲಿ ಆ ಇಬ್ಬರು ತಂದೆಗಳನ್ನೇ ನೋಡಬೇಕು. ಆಪ್ಕಿ ವಾಣಿ ಸೇ ಉನ್ಹಿ ಕಿ ನಾಲೆಜ್ ಕೋ ಸುನೆ. ನಮ್ಮ ಮಾತುಗಳು ಕೂಡ ಶಿವಬಾಬರ ಜ್ಞಾನವನ್ನೇ ಹೇಳಬೇಕು. ಹರ್ ಚಲನ್ ಮೇ ಹರ್ ಚರಿತ್ರ ಸಮಾಯ ಹುವಾ ಹೋನಾ ಚಾಹಿಯೇ. ಪ್ರತಿಯೊಂದು ನಡವಳಿಕೆಯಲ್ಲಿ ನಿಮ್ಮ ಚರಿತ್ರೆನಲ್ಲಿನೂ ಕೂಡ ಏನು ಕಾಣಿಸ್ಬೇಕು, ಬಾಬಾನೇ ಕಾಣಿಸ್ಬೇಕು. सिर्फ बाप के चरित्र नहीं, लेकिन बाप के चरित्र देख बच्चे भी चरित्रवान बन जाए. ಕೇವಲ ತಂದೆ ಇತಿಹಾಸ ಅಷ್ಟೇ ಹೇಳೋದಲ್ಲ, ತಂದೆ ಜೊತೆಗೆ ನಿಮ್ಮದು ಚರಿತ್ರೆ ಹೇಳುವಂಗೆ ಆಗ್ಬೇಕು ನೀವು ಅಂತಾರೆ ಬಾಬಾ. ಆಪ್ಕೆ ಚಿತ್ರ ಮೇ ಉಸಿ ಅಲೌಕಿಕ ಚಿತ್ರಕ್ಕೂ ದೇಖೆ. ನಮ್ಮ ಚಿತ್ರ ಒಳಗೆ ಬಾಬಾನೇ ನೋಡ್ಬೇಕು ಅವರು ಅಂತ ಹೇಳ್ತಾರೆ ಬಾಬಾ. ಆಪ್ಕೆ ವ್ಯಕ್ತ ರೂಪ ಮೇ ಅವ್ಯಕ್ತ ಮೂರ್ತ ನಜರಾವೆ. ನಿಮ್ಮ ವ್ಯಕ್ತ ರೂಪದಲ್ಲಿ ಬಾಬಂದು ಅವ್ಯಕ್ತ ಮೂರ್ತ ಕಾಣಿಸ್ಬೇಕು. ऐसा पुरुषार्थ करके जो बाप दादा ने मेहनत की है उसका फल स्वरूप दिखाना. ಬಾಬಾ ಹೇಳ್ತಾರೆ, ಈಗ ತಂದೆ ಬಾಪ್ ದಾದಾ ಮೆಹನತ್ ಕಿ ಹೇ, ಏನು ಪರಿಶ್ರಮ ಮಾಡಿದಾರೋ ಅದರ ಫಲ ಸ್ವರೂಪ ನೀವು ತೋರಿಸ್ಬೇಕು. ಜೈಸೆ ಅಜ್ಞಾನ ಕಾಲ ಮೇ ಭಿ ಕೋಯಿ ಬಚ್ಚೋ ಮೇ ಜೈಸೆ ಕಿ ಬಾಪ್ ಹಿ ನಜರ್ ಆತಾ ಹೇ. ಅಜ್ಞಾನ ಕಾಲದಲ್ಲಿ ಅಂದರೆ ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆನೂ ಹೇಳ್ತಾರಲ್ಲ, ಅವ್ರು ನೋಡಿದ್ರೆ ಅವ್ರ ಅಪ್ಪನೇ ನೆನಪಾಗ್ತಾನೆ, ಆ ಹುಡುಗರು ನೋಡಿದ್ರು ಅಂತ ಹೀಗೆಲ್ಲ ಮಾತಾಡ್ತೀವಲ್ಲ, ಹಾಗೆ ಉನ್ಕೆ ಬೋಲ್ ಚಾಲ್ ಸೆ ಅನುಭವ ಹೋತಾ ಹೇ ಜೈಸೆ ಕಿ ಬಾಪ್ ಹೇ. ಮಾತು ಹಾಗೆ, ನಡೆಯೋದು ಹಾಗೆ, ಅವನ ಧ್ವನಿನೂ ಅವ್ರ ಅಪ್ಪನ ಥರನೇ ಇದೆ ಅಂತ ಹೇಳ್ತಾರಲ್ಲ. ಇಸಿ ರೀತಿ ಸೆ ಜೋ ಅನನ್ಯ ಬಚ್ಚೆ ಹೇ ಉನ್ ಏಕ್ ಏಕ್ बच्चे द्वारा बाप के गुण प्रत्यक्ष होने चाहिए और होंगे. ಬಾಬಾ ಹೇಳ್ತಾರೆ, ಇದೇ ರೀತಿಯಿಂದ ಅನನ್ಯ ಮಕ್ಕಳು ಏನಿದ್ದೀರಲ್ಲ ನೀವು, ಪ್ರತಿಯೊಬ್ಬರು ಮಕ್ಕಳ ಮುಖಾಂತರ ತಂದೆಯ ಗುಣ ಪ್ರತ್ಯಕ್ಷ ಆಗಬೇಕು, ಆಗೇ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಕೇಸೆ ಹೋಂಗೆ, ಹೆಂಗಾಗ್ತದೆ? ಉಸ್ಕಾ ಮುಖ್ಯ ಪ್ರಯತ್ನ ಕ್ಯಾ ಹೇ. ಅದಕ್ಕಾಗಿ ಏನು ಪ್ರಯತ್ನ ಮಾಡಬೇಕು? ಮುಖ್ಯ ಬಾತ್ ಯಹಿ ಹೇ जो साकार रूप से भी सुनाया है कि याद की यात्रा ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋಕರ್ ಹರ್ ಕರ್ಮ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಮುಖ್ಯವಾದ ಮಾತು ಏನು ಅಂತಂದರೆ, ಏನು ಸಾಕಾರ ರೂಪದಿಂದ ಕೇಳಿದ್ದೀರಾ, ನೆನಪಿನ ಯಾತ್ರೆ ಅವ್ಯಕ್ತ ಸ್ಥಿತಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು. ಅಬ್ ತೋ ಬಚ್ಚೋಂಕು ಬಹುತ್ ಸಾಮ್ನಾ ಕರ್ನಾ ಹೇ. ಈಗಂತೂ ಮಕ್ಕಳು ಬಹಳಷ್ಟು ಎದುರಿಸಬೇಕಾಗ್ತದೆ. ಲೇಕಿನ್ ಸಮರ್ಥ ಸಾಥ್ ಹೇ ಇಸ್ಲಿಯೇ ಕೋಯಿ ಮುಷ್ಕಿಲ್ ನಹಿ ಹೇ. ಅದಕ್ಕೆ ಹೇಳ್ತಾರೆ ಬಾಬಾ, ಸಮರ್ಥ ಬಾಬಾ ನಮ್ಮ ಜೊತೆ ಇದ್ದಾರೆ ಅಂತಂದಾಗ ಯಾವುದೇ ಕಠಿಣ ಅನಿಸೋದಿಲ್ಲ. ಸಿರ್ಫ್ ಏಕ್ ಬಾತ್ ಸಭಿ ಕೋ ಧ್ಯಾನ್ ಮೇ ರಖನಿ ಹೇ
की सामना करने के लिए बीच में रुकावट भी आएगी. ಕೇವಲ ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಬೇಕು. ಎದುರಿಸುವಾಗ ನಡುವೆ ಏನಾಗ್ತದೆ, ರುಕಾವಟ್ ಬರ್ತದೆ, ಅಡೆತಡೆಗಳು ಬರ್ತವೆ. ಸಾಮ್ನಾ ಕರ್ನೆ ಮೇ ರುಕಾವಟ್ ಕೌನ್ ಸಿ ಆएगी, ಎದುರಿಸ್ಬೇಕಾದಾಗ ಏನು ಅಡೆತಡೆ ಬರ್ತದೆ ಮಾಲೂಮ್ ಹೇ, ಗೊತ್ತಾ ಅಂತಾರೆ ಬಾಬಾ. ದೇಹ ಅಭಿಮಾನ್ ತೋ ಏಕ್ ಮೂಲ ಬಾತ್ ಹೇ, ದೇಹಾಭಿಮಾನ ಅಂತೂ ಒಂದಿದೆ. ಲೇಕಿನ್ ಸಾಮ್ನಾ ಕರ್ನೆ ಕೆ ಲಿಯೆ ಬೀಚ್ ಮೇ ಕಾಮನಾ ವಿಘ್ನ ಡಾಲೇಗಿ. ಬರೀ ದೇಹಾಭಿಮಾನ ಅಷ್ಟೇ ಅಲ್ಲ, ಎದುರಿಸ್ಬೇಕಾದಾಗ ನಡು ಏನು ಬರ್ತದೆ, ಇಚ್ಛೆ ಅಡ್ಡ ಬರ್ತದೆ. ಕಾಮನಾ ವಿಘ್ನ ಡಾಲೇಗಿ. ಕೌನ್ ಸಿ ಕಾಮನಾ, ಯಾವ ಇಚ್ಛೆ? ಮೇರಾ ನಾಮ್ ಹೋ, ಮೈ ಐಸಾ ಹೂ, ಮೇರೆ ಸೆ ರಾಯ್ ಕ್ಯೂ ನಹಿ ಲಿ, ಮೇರಾ ಮೂಲ್ಯ ಕ್ಯೂ ನಹಿ ರಖಾ. ಏನೇನು ಬರ್ತಾವು ಅಂತಂದರೆ, ನನ್ನ ಹೆಸರನ್ನೇ ಬರಬೇಕು, ನಾ ಹಿಂಗಿದ್ದೀನಿ, ನನ್ನ ಸಲಹೆ ಕೇಳಿಲ್ಲ, ನನ್ನ ಮೌಲ್ಯ ಏನು ಇಲ್ಲೇನು. यह अनेक प्रकार की कामनाएं सामना करने में विघ्न रूप में आएगी. ಇಂಥ ಅನೇಕ ಪ್ರಕಾರದ ಇಚ್ಛೆಗಳು ಏನು ಮಾಡ್ತಾವು ಅಂತಂದರೆ ಎದುರಿಸುವಾಗ ವಿಘ್ನ ರೂಪ ಹಾಕ್ಬಿಡ್ತವೆ. यह याद रखना है, हमको कोई कामना नहीं करनी है, सामना करना है. ಯಾವುದೇ ಇಚ್ಛೆಯನ್ನು ಇಡುವಂಗಿಲ್ಲ, ಎದುರಿಸ್ಬೇಕಷ್ಟೇ. ಅಗರ್ ಕೋಯಿ ಕಾಮನಾ ಕೀ ತೋ ಸಾಮ್ನಾ ನಹಿ ಕರ್ ಸಕೆಂಗೆ. ಆದರೆ ಏನಾದರೂ ಇಚ್ಛೆ ಇಟ್ಕೊಂಡ್ರಿ ಅಂತಂದರೆ ಎದುರಿಸ್ಲಿಕ್ಕೆ ಆಗೋದಿಲ್ಲ. और अव्यक्त स्थिति में महान बनने के लिए एक बात जो कहते रहते हैं. ಬಾಬಾ ಹೇಳ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿದ್ದು ಮಹಾನ್ ಆಗುವ ಸಲುವಾಗಿ ಒಂದು ಮಾತು ಹೇಳ್ತಿರ್ತಾರೆ. ವಹ ಧಾರಣ್ ಕರ್ಲೀತು, ಅದನ್ನು ಧಾರಣೆ ಮಾಡಿದರೆ ಬಹುತ್ ಜಲ್ದಿ ಅವ್ರು ಸಹಜ ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋ ಜಾಯಂಗೆ. ಬಹಳ ಬೇಗನೆ ಸಹಜವಾಗಿ ಅವ್ಯಕ್ತ ಸ್ಥಿತಿನಲ್ಲಿ ಸಹಜವಾಗಿ ಬಂದ್ಬಿಡ್ತೀರಾ. ವ ಕೌನ್ ಸಿ ಬಾತ್, ಅದು ಯಾವ ಮಾತು? ಹಮ್ ಅಭಿ ಮೆಹಮಾನ್ ಹೇ, ಕ್ಯೋಂಕಿ ಆಪ್ ಸಭಿ ಕೋ ಭಿ ವಾಯಾ ಸೂಕ್ಷ್ಮತನ್ ಹೋಕರ್ ಘರ್ ಚಲ್ನಾ ಹೇ. ನಾವೀಗೇನಿದ್ದೀವಿ, ಗೆಸ್ಟ್ ಇದೆ, ಸ್ವಲ್ಪ ದಿವಸದ ಮಟ್ಟಿಗೆ ಇರುವಂಥವ್ರು. ಅದಕ್ಕಾಗಿ ನಾವೆಲ್ಲ ಹೋಗ್ಬೇಕೀಗ, ವಾಯಾ ಸೂಕ್ಷ್ಮತನ ಮಾಡಿ ಮನೆಗೆ ಹೋಗಬೇಕು. ಹಮ್ ಮೆಹಮಾನ್ ಹೇ ಐಸಾ ಸಮಜ್ನೆ ಸೆ ಮಹಾನ್ ಸ್ಥಿತಿ ಮೇ ಸ್ಥಿತ್ ಹೋ ಜಾಯಂಗೆ. ನಾವಿಲ್ಲಿ ಅತಿಥಿಗಳಾಗಿ ಅಂತ ತಿಳ್ಕೊಂಡೇ ಇದ್ದರೆ ನೀವೇನಾಗ್ಬಿಡ್ತೀರಾ, ಮಹಾನ್ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡ್ತೀರಾ. ಮೆಹಮಾನ್ ಕೆ ಬಜಾಯ್ ಜರಾ ಭಿ ಏಕ್ ಶಬ್ದ ಮೇ ಅಂತರ್ ಕರ್ ಲಿಯಾ ತೋ ಗಿರಾವಟ್ ಭಿ ಆ ಜಾಯೇಗಿ. ಅತಿಥಿ ಅನ್ನೋದ್ರ ತಿಳ್ಕೊಳ್ಳೋದ್ರ ಬದಲಾಗಿ ಅಲ್ಲಿ ಏನಾದರೂ ಅಂತರ ಆಯಿತು ಅಂತಂದರೆ ನಾವೇನು ಮಾಡ್ತೀವಿ, ಕೆಳಗೆ ಬಂದುಬಿಡ್ತೀವಿ. ವಹ ಕೌನ್ ಸಾ ಶಬ್ದ, ಅದು ಯಾವ ಮಾತು? ಮೆಹಮಾನ್ ಸಮಜ್ನಾ ಹೇ ಲೇಕಿನ್ ಮಹಿಮಾ ಮೇ ನಹಿ ಆನಾ. ಮತ್ತಿನ್ನೊಂದು ಹೇಳ್ತಾರೆ ಬಾಬಾ, ಮೆಹಮಾನ್ ಅಂತ ಅಂದ್ಕೊಂಡು ಇರಬೇಕು, ಆದರೆ ನಂದು ಮಹಿಮೆ ಬರಲಿ ಅಂತ ಅಲ್ಲ. ಅಗರ್ ಮಹಿಮಾ ಮೇ ಆ ಗಯೆ ತೋ ಮೆಹಮಾನ್ ನಹಿ ಬನೆಂಗೆ. ಮಹಿಮೆಯಲ್ಲಿ ಬಂದರೆ ಅಂದರೆ ನೀವು ಅತಿಥಿಗಳಾಗೋದಿಲ್ಲ ಅಂತಾರೆ ಬಾಬಾ. ಮೆಹಮಾನ್ ಸಮझेंगे तो ಮಹಾನ್ ಬನೆಂಗೆ ಹೇ ಜರಾ ಸಾ ಅಂತರ. ಮೆಹಮಾನ್ ಅಂತ ತಿಳ್ಕೊಂಡ್ರೆ ಮಹಾನ್ ಆಗಿಬಿಡ್ತೀರಾ. ಮೆಹಮಾನ್ ಮತ್ತು ಮಹಾನ್ ಅಂತರ ಗೊತ್ತೈತೇನು? ಮೆಹಮಾನ್ और महिमा, लेकिन जरा सा अंतर भी अवस्था को बहुत नीचे ऊपर कर देता है. ಬಾಬಾ ಹೇಳ್ತಾರೆ, ಮೆಹಮಾನ್ ಬಿಟ್ಟು ಮಹಿಮಾ ಅಂತ ಅಂದ್ಕೊಂಡು ಇದ್ರಿ ಅದೇನಾಗ್ಬಿಡ್ತದೆ, ಮೇಲೆ ಕೆಳಗೆ ಸ್ಥಿತಿ ಆಗಿಬಿಡ್ತದೆ ಅಂತಾರೆ ಬಾಬಾ. तुम सभी को ಜ್ಞಾನ कौन सा देते हो, ನಿಮಗೆಲ್ಲರಿಗೆ ಜ್ಞಾನ ಯಾವುದು ಕೊಡ್ತಾರೆ? ಯಾವ ಜ್ಞಾನ ಬಾಬಾ ಕೊಡ್ತಾರೆ? त्रिमूर्ति का. जैसे त्रिमूर्ति का ज्ञान औरों को देते हो, वैसे अपने पास भी 3 बातों का ज्ञान रखना है. ನೀವೆಲ್ಲ ತ್ರಿಮೂರ್ತಿಯ ಜ್ಞಾನ ಏನೆಲ್ಲರಿಗೂ ಕೊಡ್ತೀರಲ್ಲ, ಹಾಗೆಯೇ ನಿಮ್ಮ ಹತ್ರನೂ ಕೂಡ 3 ಮಾತುಗಳು ಇರಬೇಕು, 3 ಮಾತುಗಳ ಜ್ಞಾನ ಇರಬೇಕು. 3 बातें छोड़ो और 3 बातें धारण करो. 3 ಬಿಡಬೇಕು, 3 ಧಾರಣ ಮಾಡಬೇಕು. अब यह 3 बातें छोड़ेंगे तब ही स्वरूप में स्थित होंगे. ಈ 3 ಮಾತುಗಳನ್ನು ಬಿಟ್ಟರೆ ಸ್ವರೂಪದಲ್ಲಿ ಬರ್ತೀರಾ. सर्विस में सफलता भी होगी. बताओ कौन सी 3 बातें छोड़नी है? ಈ 3 ಮಾತುಗಳನ್ನು ಬಿಟ್ಟರೆ ಸರ್ವಿಸ್ನಲ್ಲಿ ನಿಮಗೇನಾಗ್ತದೆ, ಸಫಲತೆ ಸಿಗ್ತದೆ. ಹೇಳಿ ಯಾವ 3 ಮಾತುಗಳು ಯಾವುವು?
जो ಸರ್ವಿಸ್ ಮೇ ವಿಘ್ನ ಡಾಲ್ತಿ ಹೈ. ಆ ಮೂರು ಮಾತುಗಳೇನಾಗ್ತವೆ, ಸೇವೆಯಲ್ಲಿ ವಿಘ್ನ ರೂಪದಲ್ಲಿ ಬರ್ತವೆ. जो ಸರ್ವಿಸ್ ಮೇ ವಿಘ್ನ ಡಾಲ್ತಿ ಹೈ ವಹ ಛೋಡ್ನಿ ಹೈ, ಒಂದು ಬಿಡಬೇಕಾಗ್ತದೆ. ಏಕ್ ತೋ ಕಭಿ ಭಿ ಕೋಯಿ ಬಹಾನ ನಹಿ ದೇನ, ಮೊದಲೇದೇನು ಎಂದು ನೆಪವನ್ನು ಹೇಳಂಗಿಲ್ಲ. दूसरा कभी भी किससे सर्विस के लिए कहलाना नहीं. ಎರಡನೇದ್ದು ಅಂತಂದರೆ ಸೇವೆಯಲ್ಲಿ ಬೇರೆಯವ್ರ ಕಡೆಯಿಂದ ಹೇಳಿಸ್ಕೋಬಾರ್ದು. ತೀಸರಾ ಸರ್ವಿಸ್ ಕರ್ತೆ ಕಭಿ ಮುರ್ಛಾನ ನಹಿ. ಸೇವೆ ಮಾಡ್ತಾ ಮಾಡ್ತಾ ಮುರ್ಛಾನ ಅಂತಂದರೆ ಶಟ್ಕೊಳ್ಳೋದು, ಮುಖ ತಿರುಗಿಸ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಹಂಗೆ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಬಹಾನ ಕೆಹಲಾನ और ಮುರ್ಜಾನ, ಯ ತೀನ್ ಬಾತೆ ಛೋಡ್ನಿ ಹೇ. ಈ ಮೂರು ಮಾತುಗಳನ್ನು ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಏನಾರ ನೆಪ ಹೇಳೋದು, ಅವ್ರ ಕಡೆಯಿಂದ ಹೇಳಿಸ್ಕೊಂಡು ಮಾಡೋದು, ಆಮೇಲೆ ಆ ಕಡೆ ಮುಖ ತಿರ್ಸ್ಕೊಳ್ಳೋದು, ಇವೆಲ್ಲ ಇರ್ತಾವಲ್ಲ, ಬಿಡಬೇಕು ಅಂತಾರೆ ಬಾಬಾ. ಅವ್ರ ಫಿರ್ ಕೌನ್ಸಿ ತೀನ್ ಬಾತೆ ಧಾರಣ ಕರ್ನಿ ಹೇ. ಮತ್ತು ಬಾಬಾ ಹೇಳ್ತಾರೆ, ಮೂರು ಮಾತುಗಳನ್ನು ಯಾವ ಧಾರಣೆ ಮಾಡ್ಕೊಳ್ಬೇಕು? ತ್ಯಾಗ್, ತಪಸ್ಯ ಅವ್ರ ಸೇವಾ. ಈ ಮೂರುಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ಯಹ ತೀನ್ ಬಾತೆ ಧಾರಣ ಮೇ ಚಾಹಿಯೇ. ಮೂರು ಮಾತುಗಳು ಧಾರಣದಲ್ಲಿ ಬೇಕು. ತಪಸ್ವಿ ಅರ್ಥಾತ್ ಯಾದ್ ಕಿ ಯಾತ್ರಾ ಅವ್ರ ಸರ್ವಿಸ್ ಕೆ ಬಿನಾ ಭಿ. ಬಾಬಾ ಹೇಳ್ತಾರೆ, ತಪಸ್ಸೆ ಅದರ ಅರ್ಥ ಏನು? ನೆನಪಿನ ಯಾತ್ರೆ ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ಗೆ ಬಿನಾ ಭಿ ಜೀವನ್ ನಹಿ ಬನ್ ಸಕ್ತಿ. ಸರ್ವಿಸ್ ಬಿಟ್ಟು ಜೀವನ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇನ್ ದೋನೋ ಬಾತೋ ಕಿ ಸಫಲತಾ ತ್ಯಾಗ ಕೆ ಬಿನಾ ನಹಿ ಹೋ ಸಕ್ತಿ. ಈ ಎರಡೂ ಮಾತುಗಳಲ್ಲಿ ಸಫಲತೆ ಆಗಬೇಕು ಅಂದರೆ ತ್ಯಾಗ ಇಲ್ಲದೆ ಆಗೋದಿಲ್ಲ. ಯಾವುದು? ತಪಸ್ಯ ಮತ್ತು ಸರ್ವಿಸ್. ಇವೆರಡು ಮಾಡಬೇಕು ಅಂದರೆ ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಇಲ್ಲ ಅವೆರಡು ಸಫಲ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. इसलिए तीन बातें छोड़नी है और तीन बातें धारण करनी है. अगर इन तीनों बातों की धारण हुई तो क्या बन जाएंगे? जो आपका गायन है ना, वही स्वरूप बन जाएंगे. ಈ ಮೂರು ಮಾತುಗಳನ್ನು ಧಾರಣೆ ಮಾಡಿಕೊಂಡ್ರಿ ಅಂತಂದರೆ ಏನಾಗ್ಬಿಡ್ತೀರಾ? ಮಹಾನ್ ಆಗ್ತೀರಾ, ಮತ್ತು ನೀವು ಗಾಯನಕ್ಕೆ ಯೋಗ್ಯ ಆಗ್ತೀರಾ. यहाँ आबू में भी आपका गायन है, किस रूप में और कौन सा रूप यादगार का है. ಇಲ್ಲಿ ಆಬೂನಲ್ಲಿನೂ ಕೂಡ ತಮ್ಮದು ಹಾಡಿದೆ. ಯಾವ ರೂಪದಲ್ಲಿ, ಯಾವ ರೂಪದ ಯಾದ್ಗಾರ ಆಗಿ ಹಾಡ್ತಿದ್ದಾರೆ. तपस्या के साथ साथ और भी कोई मुख्य रूप का यादगार है. ತಪಸ್ಸದ ಜೊತೆಗೆ ಇನ್ನೊಂದು ಮುಖ್ಯವಾದ ಯಾದ್ಗಾರ ಇದೆ. जिन्होंने दिलवाड़ा मंदिर ध्यान से देखा होगा उन्हें याद होगा. ಯಾರು ಗಮನ ಕೊಟ್ಟು ದಿಲ್ವಾಡ ಮಂದಿರವನ್ನು ನೋಡಿದಿರೋ ಅವ್ರಿಗೆ ನೆನಪಾಗ್ತದೆ. ಜೈಸೆ ತಪಸ್ವಿ ಹೇ ತೋ ತ್ರಿನೇತ್ರಿ ಭಿ ಹೇ. ತಪಸ್ವಿ ಅಂತಂದರೆ ತ್ರಿನೇತ್ರಿನೂ ಇರ್ತಾರೆ. ತಪಸ್ವಿ ಕೆ ಸಾಥ್ ಸಾಥ್ ಯಾದ್ ತ್ರಿಮೂರ್ತಿ ಕಿ ಹೇ. ನೆನಪಿನ ಜೊತೆಗೆ, ತಪಸ್ಸದ ಜೊತೆಗೆ ನೆನಪಿನ ತ್ರಿಮೂರ್ತಿ ಇದೆ. ತೋ ಜೈಸಾ ಯಾದ್ಗಾರ್ ಹೇ ತ್ರಿನೇತ್ರಿ ಕಾ ಐಸಾ ಬನನಾ ಹೇ. ಹೇಗೆ ನೆನಪು ಏನು ನಮ್ಮ ತ್ರಿನೇತ್ರಿ ಅಂತ ಮುಕ್ಕಣ್ಣ ಅಂತೇನು ಹಾಡು ಹೇಳ್ತಾರಲ್ಲ, ಹಾಗೆ ಅಂತ ಹೇಳ್ತಾರೆ ಬಾಬಾ. ಐಸಾ ಬನನಾ ಹೇ, ಹಂಗಾಗಬೇಕು. ತೀಸರಾ ನೇತ್ರ ಕೌನ್ಸ ಹೇ. ಮೂರನೇ ಕಣ್ಣು ಯಾವುದು? ಜ್ಞಾನಕ. ज्ञान का तीसरा नेत्र ही यादगार के रूप में दिखाया है. ಬಾಬಾ ಹೇಳ್ತಾರೆ, ಜ್ಞಾನದ ಮೂರನೇ ಕಣ್ಣನ್ನೇ ಯಾದ್ಗಾರ ರೂಪದಲ್ಲಿ ತೋರಿಸಿದ್ದಾರೆ. ತಪಸ್ವಿ ಅವರು ತ್ರಿನೇತ್ರಿ, ಶಂಕರನಿಗೆ ತೋರಿಸಿದಾರಲ್ಲ. ತಪಸ್ವಿಗೆ ಹೆಸರುವಾಸಿ ಅಂದರೆ ಶಂಕರ. ಆ ಶಂಕರನಿಗೆ ಏನು ಮಾಡಿದ್ದಾರೆ? ಮೂರನೇ ಕಣ್ಣು ತೋರಿಸಿದ್ದಾರೆ. ತೀಸರಾ ನೇತ್ರ ಕಾಯಂ ಹೋಗ. ಮೂರನೇ ಕಣ್ಣು ಅದು ಕಾಯಂ ಇರಬೇಕು. ತಬ್ ಹೀ ತಪಸ್ವಿ ಬನ್ ಸಕೆಂಗೆ. ಮೂರನೇ ಕಣ್ಣು ಇರಬೇಕು ನಿಮಗೆ, ಅಂದರೆ ಜ್ಞಾನದ ಕಣ್ಣು ಇದ್ರಷ್ಟೇ ನಿಮಗೆ ತಪಸ್ವಿ ಅಂತ ಹೇಳ್ತಾರೆ. ಅಗರ್ ಜ್ಞಾನ ಕಾ ನೇತ್ರ ಗಾಯಬ್ ಹೋ ಜಾತಾ ಹೈ ತೋ ತಪಸ್ಯಾ ಭಿ ನಹಿ ರಹ ಸಕ್ತಿ. ಬಾಬಾ ಹೇಳ್ತಾರೆ, ಜ್ಞಾನದ ಕಣ್ಣು ಗಾಯಬಾಯಿತು ಅಂದರೆ ತಪಸ್ಯ ಅಂತ ಹೇಳೋದಿಲ್ಲ. इसलिए अब त्रिमूर्ति शब्द को भी याद करके धारणा में चलेंगे. त्रिमूर्ति ಶಬ್ದವನ್ನು ನೆನಪು ಮಾಡಿ ಧಾರಣದಲ್ಲಿ ಹೋಗಬೇಕು. ತೋ ವಹ ಬನ್ ಜಾಯಂಗೆ, ಅವಾಗ ಆಗ್ಬಿಡ್ತೀರಾ.
जो शक्तियों का गायन है, जो प्रभाव है, वह देखने में आएगा. ಏನು ಶಕ್ತಿಯರ ಗಾಯನ ಇದೆ, ಪ್ರಭಾವವಿದೆ, ಅವಾಗ ನೀವು ಕಾಣಿಸ್ತೀರಾ. ಅಭಿಗುಪ್ತ ಹೇ, ಇನ್ನು ನೀವು ಗುಪ್ತಿದ್ದೀರಾ. ಅಭಿ ತಕ್ ಶಕ್ತಿಯ ಗುಪ್ತ ಕ್ಯೂ ಹೇ, ಇನ್ನ ತನನು ಶಕ್ತಿಗಳು ಗುಪ್ತಿ ಹಾಕಿದಾವೆ. ಕ್ಯೋಂಕಿ ಅಭಿ ತಕ್ ಅಪನೆ ಸ್ವಮಾನ್, ಅಪನಿ ಸರ್ವಿಸ್ ಔರ್ ಅಪನಿ ಶ್ರೇಷ್ಠತಾಯೇ ಅಪನೆ ಸೆ ಹಿ ಗುಪ್ತ ಹೇ. ಯಾಕಂತಂದರೆ ನಿಮ್ಮಲ್ಲಿ ನಿಮ್ಮದು ಸ್ವಮಾನ, ಸರ್ವೀಸು ಮತ್ತು ನಿಮ್ಮ ಶ್ರೇಷ್ಠತೆಗಳೇನ ಏನೇ ಮಾಡ್ಕೊಂಡಿದ್ದೀರಾ, ಗುಪ್ತ ಇಟ್ಕೊಂಡಿದ್ದೀರಾ. अपने से ही गुप्त होने कारण सृष्टि से भी गुप्त है. ತಮ್ಮೊಳಗಿದಾವು, ನಿಮಗೂ ಗೊತ್ತಿಲ್ಲ, ಗುಪ್ತಿದಾವು. ಗುಪ್ತಿದ್ದದಕ್ಕೆ ಸೃಷ್ಟಿನೂ ಏನಾಗಿದೆ, ಸೃಷ್ಟಿಯಿಂದನೂ ಗುಪ್ತಿದೆ. जब अपने में प्रत्यक्षता आएगी तब सृष्टि में भी प्रत्यक्षता होगी. ತಮ್ಮಲ್ಲಿ ಆ ಗುಣಗಳು ಪ್ರತ್ಯಕ್ಷ ಆಗ್ಲಿಕ್ಕೆ ಶುರು ಆಯಿತು, ಸೃಷ್ಟಿನಲ್ಲೂ ಪ್ರತ್ಯಕ್ಷ ಆಗ್ತದೆ. अभी शिवरात्रि का जो पर्व आ रहा है उनको और भी ಧೂಮ್ಧಾಮ್ ಸೆ ಮನಾನಾ. ಶಿವರಾತ್ರಿ ಹಬ್ಬ ಬರ್ತದೆ, ಅದನ್ನು ಬಹಳ ಸಡಗರದಿಂದ ಆಚರಿಸಬೇಕು. ಬಡೆ ಉಮಂಗ್ और उल्लास से परिचय देना है. ಏನು ಪರಿಚಯ ಕೊಡಬೇಕು, ತಂದೆ ಪರಿಚಯ ಕೊಡಬೇಕು. क्योंकि बाप के परिचय में बच्चों का परिचय भी आ जाता है. ತಂದೆ ಪರಿಚಯನೂ ಕೊಡಬೇಕು, ಅದರ ಜೊತೆಗೆ ಮಕ್ಕಳ ಪರಿಚಯನೂ ಆಗ್ತದೆ. बच्चे बाप का परिचय देंगे तो बाप फिर अव्यक्त में बच्चों का परिचय, बच्चों का साक्षात्कार आत्माओं को कराते रहेंगे. ನೋಡ್ರಿ ಬಾಬಾ ಹೇಳ್ತಾರೆ, ಬಚ್ಚೆ ಮಕ್ಕಳು ತಂದೆಯ ಪರಿಚಯ ಕೊಟ್ಟರೆ ತಂದೆ ಮತ್ತೆ ಅವ್ಯಕ್ತದಲ್ಲಿ ಮಕ್ಕಳ ಪರಿಚಯ, ಮಕ್ಕಳ ಸಾಕ್ಷಾತ್ಕಾರ ಬೇರೆ ಆತ್ಮಗಳಿಗೆ ಮಾಡಿಸ್ತಾರೆ. ಮಕ್ಕಳ ಪರಿಚಯ ಅಂತಂದರೆ ಏನು, ಬ್ರಹ್ಮ ಬಾಬಾ ಜ್ಞಾನದಲ್ಲಿ ಬಂದರು, ಕೃಷ್ಣನ ಸಾಕ್ಷಾತ್ಕಾರ ಮಾಡಿಸಿದ್ರು ಎಲ್ಲರಿಗೂ. ಕೃಷ್ಣನ ಸಾಕ್ಷಾತ್ಕಾರ ಅಂದರೆ ಏನು, ಮತ್ತು ಮಕ್ಕಳದಾಯ್ತಲ್ಲ ಅದು. तो इस शिवरात्रि पर कुछ नवीनता करके दिखाना है. क्या ನವೀನತಾ ಕರೆಂಗೆ. ಈ ಶಿವರಾತ್ರಿನಲ್ಲಿ ನವೀನತೆ ತಗೊಂಡು ಬರಬೇಕು. ಏನು ಮಾಡ್ತೀರಾ. अब तक जो भाषण किए हैं वह यथा योग यथा शक्ति तो करते रहते हो, लेकिन अब खास शक्ति रूप से भाषण कर रहे हैं. ಈಗಂತೂ ಯಥಾರ್ಥವಾಗಿ ಭಾಷಣ ಮಾಡಿದ್ರಿ, ಯೋಗ ಮಾಡಿದ್ರಿ, ಎಲ್ಲ ಆಯಿತು. ಈಗೇನಂತಾರೆ ಬಾಬಾ, ಶಕ್ತಿ ರೂಪದಿಂದ ಭಾಷಣ ಮಾಡಬೇಕು. ಶಕ್ತಿ ರೂಪ का भाषण क्या होता है, ललकार करना. क्या ललकार करेंगे, और ही जोर से समय की पहचान दो. ಬಾಬಾ ಹೇಳ್ತಾರೆ ಹೆಂಗೆ ಮಾಡಬೇಕು ಭಾಷಣ ಅಂತಂದರೆ, ಲಲ್ಕಾರ್ ಮಾಡಬೇಕು, जोर से ಹೇಳಬೇಕಂತಾರೆ ಬಾಬಾ. ಇನ್ನು शोर से समय, जोर शोर से समय की पहचान दो और उन्हों को बार बार सुनाओ. ಮೇಲಿಂದ ಮೇಲೆ ಹೇಳ್ರಿ कि यह बाप का कर्तव्य अब ಜಾಸ್ತಿ समय नहीं है. ಇನ್ನು ಭಾಳ ದಿವಸ ಇಲ್ಲ. कुछ तो हाथ से गंवा दिया, लेकिन जो कुछ थोड़ा समय रहा है उनको भी गंवा न दो. ಆಗಲೇ ಭಾಳ ದಿನ ಹೋಗಿದೆ, ಇನ್ನು ಸ್ವಲ್ಪ ದಿನ ಇದೆ, ಅದನ್ನು ಕಳ್ಕೊಬೇಡಿ ಅಂತ ಮೇಲಿಂದ ಮೇಲೆ ಹೇಳ್ರಿ. ऐसे फोर्स से समय की पहचान दो. ಇಷ್ಟೊಂದು ಫೋರ್ಸಿಂದ ಬಲವಂತವಾಗಿ ಸಮಯದ ಪರಿಚಯ ಕೊಡಿ. जैसे आजकल साइंस वाले ऐसे बॉम्ब्स बना रहे हैं जो अपने स्थान पर बैठे हुए भी जहाँ बम लगाना होगा वहाँ का निशाना दूर बैठे भी कर सकते हैं. ಹೇಗೆ ಇವತ್ತಿನ ದಿನ ವಿಜ್ಞಾನಿಗಳು ಏನು ಮಾಡ್ತಿದ್ದಾರೆ, ಬಾಂಬ್ಸ್ಗಳನ್ನು ತಯಾರು ಮಾಡಿ ಇಲ್ಲೇ ಕೂತ್ಕೊಂಡು ಎಲ್ಲಿ ಹಾಕಬೇಕು, ಎಲ್ಲಿ ಕಳಿಸ್ಬೇಕು ಅನ್ನೋದನ್ನು ಮಾಡ್ತಾರೆ. तो साइंस की शक्ति से तो श्रेष्ठ साइलेंस है. ವಿಜ್ಞಾನದ ಶಕ್ತಿಗಿಂತ ಶ್ರೇಷ್ಠ ಶಾಂತಿ ಶಕ್ತಿಯಾಗಿದೆ. जैसे वह साइंस के गोले बनाते हैं, वैसे अब शक्तियों को साइलेंस की शक्ति से गोले फेंकने हैं. ಬಾಬಾ ಹೇಳ್ತಾರೆ, ಅವರು ವಿಜ್ಞಾನದ ಶಕ್ತಿಯಿಂದ ಗೋಳಿ ಹೊಡಿತಾರೆ, ನೀವು ಶಕ್ತಿಯರು ಸೈಲೆನ್ಸ್ ಶಕ್ತಿಯಿಂದ ಗೋಲೆ ಹೊಡಿಬೇಕು. शुरू में शक्तियों की ललकार ही चलती थी, अभी शुरू से ललकार नहीं है. ಬಾಬಾ ಹೇಳ್ತಾರೆ, ಮೊದಲು ಕೂಡ ಶಕ್ತಿಯರದೇ ಲಲ್ಕಾರ ಆಗ್ತಿತ್ತು, ಈಗಲೂ ಕೂಡ ಈಗ ಸ್ವಲ್ಪ ಕಮ್ಮಿ ಇದೆ ಅಂತಾರೆ ಬಾಬಾ. अभी विस्तार में पड़ गए हैं. विस्तार में पड़ने से ललकार का रूप गुप्त हो गया है. अभी फिर से बीज रूप अवस्था में स्थित होकर ललकार करो. ಬಾಬಾ ಹೇಳ್ತಾರೆ, ಈಗ ನೀವೇನು ಮಾಡಬೇಕು, ಮತ್ತೆ
ಬೀಜ ರೂಪ ಅವಸ್ಥಾದಲ್ಲಿ ಬಂದು ಸ್ಥಿತ ಆಗಿ ಲಲ್ಕಾರು ಮಾಡಬೇಕು. ಉಸ್ ಲಲ್ಕಾರ ಸೆ ಕೈಯೋ ಮೇ ಬೀಜ ಪಡ್ ಸಕ್ತಾ ಹೈ. ಅಷ್ಟು ಜೋರ್ಸೆ ಹೇಳೋದ್ರಿಂದ ಕೆಲವರಲ್ಲಿ ಬೀಜ ಬಿತ್ತಬಹುದು. लेकिन बीज रूप स्थिति में स्थिति हो रहेंगे तो अनेक आत्माओं में समय की पहचान और बाप की पहचान का बीज पड़ेगा. ನೀವು ಹೆಚ್ಚೆಚ್ಚು ಬೀಜ ರೂಪದ ಸ್ಥಿತಿನಲ್ಲಿ ಸ್ಥಿತ ಆದರೆ ಅನೇಕ ಆತ್ಮಗಳಲ್ಲಿ ಸಮಯದ ಪರಿಚಯ ಮತ್ತು ತಂದೆಯ ಪರಿಚಯ ಬೀಜ ಬೀಳ್ತದೆ. अगर बीज रूप स्थिति में स्थित न रहे सिर्फ विस्तार में चले गए तो क्या होगा. ಬೀಜ ರೂಪ ಸ್ಥಿತಿನಲ್ಲಿ ಇಲ್ಲ, ಬರೀ ವಿಸ್ತಾರದಲ್ಲಿ ಹೋದರೆ ಏನಾಗ್ತದೆ. ಜಾದಾ ವಿಸ್ತಾರ ಸೆ ಭಿ ವ್ಯಾಲ್ಯೂ ನಹಿ रहेंगे. ಭಾಳಷ್ಟು ಮಾತಾಡ್ಲಿಕ್ಕತ್ರಿ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ ಅಂತಾರೆ ಬಾಬಾ. व्यर्थ हो जाएगा. इसलिए बीज रूप स्थिति में स्थित हो, बीज रूप की याद में स्थित हो, फिर बीज डालो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೀಜ ರೂಪ ಸ್ಥಿತಿನಲ್ಲಿದ್ದು ನೆನಪಿನ ಸ್ಥಿತಿನಲ್ಲಿದ್ದು ಆಮೇಲೆ ಬೀಜ ಬಿತ್ತಿ. फिर देखना यह बीज का फल कितना अच्छा और सहज निकलता है. ಆಮೇಲೆ ನೋಡಿ ಬೀಜ ಎಷ್ಟೊಂದು ಫಲ ಕೊಡ್ತದೆ ಮತ್ತು ಸಹಜವಾಗಿ ಬರ್ತದೆ. ಅಭಿ ತಕ್ ಮೆಹನತ್ ಜಾಸ್ತಿ ಕಿ ಹೇ, ಪ್ರತ್ಯಕ್ಷ ಫಲ ಕಮ್ ಹೇ. ಭಾಳಷ್ಟು ಪರಿಶ್ರಮ ಪಟ್ಟಿದ್ದೀರಾ, ಪ್ರತ್ಯಕ್ಷ ಫಲ ಕಡಿಮೆ ಇದೆ. ಅಭಿ ಮೆಹನತ್ ಕಮ್ ಕರೋ, ಪ್ರತ್ಯಕ್ಷ ಫಲ ಜಾದಾ ದಿಖಾವೋ. ಬಾಬಾ ಹೇಳ್ತಾರೆ, ಪರಿಶ್ರಮ ಮಾಡಕ್ಕೆ ಹೋಗ್ಬೇಡ್ರಿ, ಪ್ರತ್ಯಕ್ಷ ತೋರಿಸ್ರಿ. स्नेह तो सभी का है ही, लेकिन स्नेह का स्वरूप भी कुछ दिखाना है. ಸ್ನೇಹ ಅಂತ ಎಲ್ಲರ ಜೊತೆ ಇದೆ, ಅದರ ಸ್ವರೂಪ ತೋರಿಸ್ಬೇಕು. यूं तो सदैव इस स्थिति में रहना चाहिए, लेकिन खास शिवरात्रि तक हर एक बच्चे को ऐसा समझना चाहिए जैसे शुरू में आप बच्चों की भट्टी के प्रोग्राम चलते थे. इसी रीति से हर एक को समझना चाहिए शिवरात्रि तक हमको याद की यात्रा की भट्टी में ही रहना है. ಬಾಬಾ ಹೇಳ್ತಾರೆ, ಶುರುವಿನಲ್ಲಿ ಏನು ಮಾಡ್ತಿದ್ರು ಅಂದರೆ, ಹಾಗೆ ನೋಡಿದರೆ ಯಾವಾಗಲೂ ಏನಿರ್ಬೇಕಂತಾರೆ ಬಾಬಾ, ನೆನಪಿನ ಯಾತ್ರೆನಲ್ಲೇ ಇರಬೇಕು. ಆದರೂ ಅಟ್ಲೀಸ್ಟ್ ಶಿವರಾತ್ರಿ ತನಾದರೂ ನೆನಪಿನ ಭಟ್ಟಿನಲ್ಲಿ ಇರಬೇಕು ಯಾವಾಗಲೂ. बिल्कुल अव्यक्त स्थिति में स्थित रहने का, अपनी ಚೆಕಿಂಗ್ करने का ध्यान रखो. ಎಷ್ಟು ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು ಅಂತಂದರೆ ಕ್ಷಣ ಕ್ಷಣಕ್ಕೂ ಚೆಕ್ಕಿಂಗ್ ಮಾಡಿಕೊಡ್ರಿ, ಗಮನ ಕೊಡಿ. ಫಿರ್ ಇಸ್ ಅವ್ಯಕ್ತ ಸ್ಥಿತಿ ಕಾ ಕಿತನಾ ಪ್ರಭಾವ ನಿಕಲ್ತಾ ಹೈ. ಆಮೇಲೆ ನೋಡಿ ಈ ಅವ್ಯಕ್ತ ಸ್ಥಿತಿ ಪ್ರಭಾವ ಎಷ್ಟಾಗ್ತದೆ. ಮುಷ್ಕಿಲ್ ನಹಿ ಹೈ, ಕಠಿಣ ಏನಿಲ್ಲ, ಬಹುತ್ ಸಹಜ ಹೈ. ಕಾರೋಬಾರ್ ಮೇ ಆತೆ ಹುಯೇ ಭೀ ಭಟ್ಟಿ ಚಲ್ ಸಕ್ತಿ ಹೈ. ಕೆಲಸ ಮಾಡ್ತಾನೂ ಕೂಡ ನೀವು ಭಟ್ಟಿನಲ್ಲಿರ್ಬೋದು. ಭಟ್ಟಿ ಅಂದರೆ ಏನು? ನೆನಪಿನ ಯಾತ್ರೆ. ಯಹತೋ ಆಂತರಿಕ ಸ್ಥಿತಿ ಹೇ, ಇದಂತೂ ಒಳಗೆ ನಡೀತಿರ್ತದೆ. ಆಂತರಿಕ ಸ್ಥಿತಿ ಕ ಪ್ರಭಾವ ಜಾಸ್ತಿ ಪಡ್ತಾ ಹೇ. ಎಷ್ಟೆಷ್ಟು ನೀವು ಆಂತರಿಕವಾಗಿ ಬಾಬಾ ನೆನಪು ಮಾಡ್ತೀರೋ ಅದ್ರ ಪ್ರಭಾವ ಹೆಚ್ಚಾಗ್ತದೆ. ಅಭಿ ಅಮೃತ ವೇಳೆ ಮುಲಾಕಾತ್ ಕರ್ತೆ ಹೋ, ಅಭಿ ತಕ್ ಐಸಾ ವಾಯುಮಂಡಲ್ ನಹಿ ಪಹುಂಚಾ ಹೈ. ಅಮೃತ ವೇಳೆಯಲ್ಲಿ ಹೇಳ್ತೀರಾ, ಬಾಬಾನ ಭೇಟಿ ಮಾಡ್ತೀರಾ, ನೆನಪು ಮಾಡ್ತೀರಾ, ಆದರೂ ಕೂಡ ವಾಯುಮಂಡಲಿನ ಅಷ್ಟು ಬಂದಿಲ್ಲ. अब तक मधुबन वालों ने भी स्नेह का सबूत नहीं दिया है. ನೋಡ್ರಿ ಬಾಬಾ ಹೇಳ್ತಾರೆ, ಇಲ್ಲಿ ತನ ಮಧುಬಂದವರು ಕೂಡ ಸ್ನೇಹದ सबूत ಕೊಟ್ಟಿಲ್ಲ. चारों ओर से बहुत कम बच्चे हैं जिन्होंने स्नेह का सबूत दिया है. ಭಾಳಷ್ಟು ಕಡಿಮೆ ಇದ್ದೀರಾ ಅಂತಾರೆ ಬಾಬಾ. बाप का बच्चों से कितना स्नेह था. ತಂದೆದು ಮಕ್ಕಳ ಜೊತೆ ಎಷ್ಟೊಂದು ಸ್ನೇಹ ಇತ್ತು. ಸ್ನೇಹ का सबूत प्रैक्टिकल में कितना समय दिया. ಸ್ನೇಹದ ಸಬೂತನ್ನು ಪ್ರಾಕ್ಟಿಕಲ್ನಲ್ಲಿ ಎಷ್ಟು ಸಮಯ ಕೊಟ್ಟಿದ್ದೀರಾ. ಕ್ಯಾ ದಿಯಾ ಥಾ, ಏನು ಕೊಟ್ಟಿದ್ರಿ, ಯಾದ್ ಹೇ, ನೆನಪಿದೆಯಾ. ಖಾಸ್ ಅಪ್ನಿ ತಬಿಯತ್ ಕೋ ಭಿ ನ ದೇಖ್ ಕರ್ ಕ್ಯಾ ಸಬೂತ್ ದಿಯಾ ಥಾ. ನಿಮ್ಮದು ಆರೋಗ್ಯದ ಕಡೆ ನೋಡ್ದೇನೆ ಸಬೂತ ಕೊಟ್ಟಿದ್ರಿ, ಏನು ಕೊಟ್ಟಿದ್ರಿ. ಅಪ್ನಿ ಶಾರೀರಿಕ ಸ್ಥಿತಿ ಕೋ ನ ದೇಖತೆ ಭಿ ಕಿತನಾ ಸಮಯ ಖಾಸ್ ಸರ್ಚ್ ಲೈಟ್ ದೇತಿಥೆ. ತಮ್ಮ ದೇಹದ ಸ್ಥಿತಿಯ ಒಂದು ನೋಡ್ಕೊಳ್ದೇನೆ ಎಷ್ಟೊಂದು ಸಮಯ ಖಾಸ್ ಆಗಿ ಸರ್ಚ್ ಲೈಟ್ ಕೊಟ್ಟಿದ್ದೀರಾ. ಕಿತನಾ ಸಮಯ ಸ್ನೇಹ ಕಾ सबूत दिया, ಎಷ್ಟು ಸಮಯ ಸ್ನೇಹದ ಸಬೂತ ಕೊಟ್ಟಿದ್ದೀರಾ. आप कहते थे शरीर पर इफेक्ट आता है, लेकिन बाबा ने अपने शरीर को देखा. ತಾವು ಹೇಳ್ತಿದ್ರಿ ಶರೀರದ ಮೇಲೆ ಇಫೆಕ್ಟ್ ಆಗ್ತದೆ, ಆದರೆ ಅದನ್ನೆಲ್ಲ ಯಾರು ನೋಡ್ಕೋತಾರೆ, ಬಾಬಾ ನೋಡ್ಕೋತಾರೆ. ಯಹ ಸ್ನೇಹ ಕಾ ಸಬೂತ್ ಥಾ, ಇದು ಸ್ನೇಹದ ಸಬೂತ್ ಆಗಿತ್ತು.
अब बच्चों को भी रिटर्न में स्नेह का सबूत देना है. ಈಗ ಮಕ್ಕಳೇ ನೀವು ನಾನೇನು ಸ್ನೇಹ ಕೊಟ್ಟಿದ್ದೀನಿ ಅದು ವಾಪಸ್ ರಿಟರ್ನ್ ಆಗಿ ಸಬೂತ್ ಬೇಕು ನನಗೆ ಅಂತಾರೆ ಬಾಬಾ. ಜೋ ಕರ್ಮ ಕರ್ಕೆ ದಿಖಾಯ ವಹಿ ಕರ್ನಾ ಹೈ. ಏನು ಕರ್ಮ ಮಾಡಿ ತೋರಿಸಿದ್ರಲ್ಲ ಅದನ್ನೇ ಈಗ ಮಾಡಬೇಕು. अमृत वेले से साकार रूप में करके दिखाया वैसे ही बच्चों को करना चाहिए. नहीं तो अब तक यही रिजल्ट देखी है. इस बात में अपने दिल को खुश कर लेते हैं. ಈ ಮಾತಿನಲ್ಲಿ ತಮ್ಮ ಹೃದಯವನ್ನು ಖುಷಿ ಮಾಡ್ಕೋತೀರಾ. ಉಠೆ ಅವ್ರು ಬೈಠೆ, ಹೇಳೋದು ಕೂತ್ಬಿಡೋದು. ಲೇಕಿನ್ ವಹ ರುಹಾಬ್ ಶಕ್ತಿ ಸ್ವರೂಪ್ ಕಿ ಸ್ಮೃತಿ ನಹಿ रहती. ಬಾಬಾ ಹೇಳ್ತಾರೆ, ಆದರೆ ಆತ್ಮಿಕತೆ ಅನ್ನೋದು ಶಕ್ತಿ ಸ್ವರೂಪಾಗಿ ಸ್ಮೃತಿನಲ್ಲಿ ಬರ್ತಿಲ್ಲ. ಶಕ್ತಿ ರೂಪಕ್ಕೆ ಬದಲೇ ಕ್ಯಾ ಮಿಕ್ಸ್ ಹೋ ಗಯಾ ಹೇ. ಆ ಶಕ್ತಿ ರೂಪದಲ್ಲಿ ಬದಲಾಗಿ ಏನು ಮಿಕ್ಸ್ ಆಗ್ತಿದೆ ಅಮೃತ ವೇಳೆನಲ್ಲಿ? ಸುಸ್ತಿ. तो सुस्ती मिक्स होने से मुलाकात करते हैं लेकिन लाइन क्लियर नहीं होती है. ಸುಸ್ತಿ ಮಿಕ್ಸ್ ಮಾಡಿಕೊಂಡು ಭೇಟಿ ಆಗ್ತಾರೆ, ಆದರೆ ಲೈನ್ ಕ್ಲಿಯರ್ ಇರೋದಿಲ್ಲ. इसलिए मुलाकात से जो अनुभव होना चाहिए वह नहीं कर पाते. ಅದಕ್ಕಾಗಿ ಏನು ಅನುಭವ ಮಾಡಬೇಕಾಗಿತ್ತು ಅದು ಮಾಡೋಕ್ಕಾಗ್ತಿಲ್ಲ. ಮಿಕ್ಸ್ಚರ್ है. यहाँ शुरू करेंगे तो मधुबन वासियों को देख सब करेंगे. ನೀವು ಮಧುಬನ ವಾಸಿಗಳು ಮಾಡಿದ್ರೆ ನಿಮ್ಮನ್ನು ನೋಡಿ ಎಲ್ಲರೂ ಮಾಡ್ತಾರೆ. मधुबन निवासी जो खास स्नेही है उनको खास ಸ್ಯಾಕ್ರಿಫೈಸ್ करना है. ಮಧುಬನ್ ನಿವಾಸಿಗಳು ನೀವೇನಿದ್ದೀರಲ್ಲ ನೀವು ಕೆಲವೊಂದಿಷ್ಟು ತ್ಯಾಗ ಮಾಡಬೇಕಾಗ್ತದೆ. बलिदान करना है. स्नेह में हमेशा ಸ್ಯಾಕ್ರಿಫೈಸ್ किया जाता है. ಸ್ನೇಹದಲ್ಲಿ ಒಬ್ರಿಗೊಬ್ರು ಏನು ಮಾಡಬೇಕಾಗ್ತದೆ? ತ್ಯಾಗ ಮಾಡಬೇಕಾಗ್ತದೆ. ಅಚ್ಚಾ. ಓಂ ಶಾಂತಿ.